ಹಾಯ್ ಎಲ್ರಿಗೂ ನಮಸ್ಕಾರ. ಆರ್ ಬಿ ಟಾಕ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ಇವತ್ತಿಂದು ವಿಡಿಯೋ ಮಾಡ್ತಾ ಇರೋದು ನಾನು. ಇದು ನನ್ನ ತಂಗಿ ಮಗಳು ಬರ್ಡೇ ಸೆಲೆಬ್ರೇಷನ್ನು. ಅವಳದು ಬರ್ಡೇ ಬಂದುಬಿಟ್ಟು ಮೇಯಲ್ಲಿದ್ದಿದ್ದು. ನನಗೆ ವಿಡಿಯೋ ಮಾಡೋಕ್ಕೆ ವಾಯ್ಸ್ ಓವರ್ ಕೊಡದೇ ಇರೋಕ್ಕಾಗದೇ ಇರೋ ಕಾರಣ ಸ್ವಲ್ಪ ಲೇಟಾಗಿ ವಿಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ. ಅವಳಿಗೆ ನನ್ನ ತಂಗಿಗೆ ಫುಲ್ಲು ಇಂಟ್ರೆಸ್ಟ್ ಜಾಸ್ತಿ ಈ ಥರ ಡೆಕೋರೇಷನ್ ಅದು ಇದು ಎಲ್ಲ. ಬಟ್ ಏನಾಗಿತ್ತಂದರೆ ಅವತ್ತು ಸಂಜೆ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಆ್ಯಕ್ಚುಲಿ ನಾವು. ಆದರೆ ನಮ್ಮಮ್ಮ ಅಪ್ಪಾಜಿ ಎಲ್ಲ ಸಂಜೆ ಮಳೆ ಬರುತ್ತೆ ಮತ್ತು ಹೋಗೋದಕ್ಕೂ ಆಗೋದಿಲ್ಲ, ಸ್ವಲ್ಪ ಹಿಂಸೆ ಅನಿಸುತ್ತೆ, ಮಧ್ಯಾಹ್ನನೇ ಮಾಡಿಬಿಡಿ ಅಂತ ಅಂದರು. ಸೊ ಸ್ವಲ್ಪ ಅರ್ಜೆಂಟಿಗೆ ಸಿಂಪಲ್ಲಾಗೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಡೆಕೋರೇಷನ್ ಎಲ್ಲ ಸ್ವಲ್ಪ ಸಿಂಪಲ್ಲಾಗೇ ಮಾಡಿದ್ವಿ. ಅದು ಅಲ್ಲದೆ ಒಂದು ಪೇಪರ್ ರೋಲ್ಸ್ ಬೇಕಿತ್ತು. ಪೇಪರ್ ರೋಲ್ ತೊಗೊಬಂದಿದ್ವಿ, ಬಟ್ ಅವಳಿಗೆ ಪರ್ಟಿಕ್ಯುಲರ್ ಆಗಿ ಸಿಂಗಲ್ ಕಲರ್ ಪೇಪರ್ ರೋಲ್ ಬೇಕಿತ್ತು. ಆದರೆ ಎಲ್ಲ ಕಲರ್ ಮಿಕ್ಸ್ ಇದ್ದಿದ್ದರಿಂದ ಅವಳು ಸಿಂಪಲ್ಲಾಗಿ ಏನಿದೆ ಅದರಲ್ಲೇ ಮಾಡಿಕೊಂಡ್ಳು. ನೆಕ್ಸ್ಟು ಬಂದುಬಿಟ್ಟು ಕೇಕು. ವೆಂಕೀಸ್ SLJ ಬೇಕ್ರಿ, ಹಾಸನಲ್ಲಿ ಫೇಮಸ್ ಬೇಕ್ರಿ. ಪ್ರತಿ ವರ್ಷ ಅಲ್ಲೇ ತರಿಸೋದು ಇವಳು. ಸೊ ಈ ವರ್ಷವೂ ಸಹ ಲಾಸ್ಟ್ ಟೈಮು ಮಾಷಾ ಬೇರ್ದು ತರಿಸಿದ್ಲು, ಅದು ಕೂಡ ಚೆನ್ನಾಗಿತ್ತು. ಈ ವರ್ಷ ರೈನ್ಬೋ ಕಾನ್ಸೆಪ್ಟಲ್ಲಿ ತರಿಸೋಣ ಅಂತ ಅಂದ್ಬಿಟ್ಟು ಈ ಥರ ರೈನ್ಬೋ ಕಾನ್ಸೆಪ್ಟಲ್ಲಿ ಮಾಡಿಸಿದ್ಲು. ಕೇಕು ಅಷ್ಟೇ ತುಂಬ ಚೆನ್ನಾಗಿತ್ತು. ಆ ಮೇಲೇನಿದೆ ಆ ರೈನ್ಬೋ ಅದು ಪಿಕ್ಚರ್ ಥರ, ಅದು ಅಷ್ಟೇ ಕೂಡ ಅದು ಈಟೇಬಲ್ಲು, ತಿನ್ಬೋದಿತ್ತು. ಬಟ್ ಜಾಸ್ತಿ ಮಕ್ಳಿಗೆ ಕೊಡಬಾರ್ದು, ಒಳ್ಳೆಯದಲ್ಲ ಅನ್ನಿಸ್ತು ನನಗೇನೋ ಅದು. ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ನೆಕ್ಸ್ಟು ಡಿಂಪಿನೆಲ್ಲ ರೆಡಿ ಮಾಡಿದ್ವಿ. ಇದು ತುಂಬ ಸಿಂಪಲಾಗಿ ಮಾಡಿದ್ದು. ಇಲ್ಲ ಅಂತಂದರೆ ಫುಲ್ಲು ಬಲೂನ್ ಡೆಕೋರೇಷನ್, ಯಾವುದೋ ಒಂದು ಇವೆಂಟಿಗೆ ಯಾವ ಥರ ಮಾಡ್ತಾರೆ ಅದೇ ಥರ ಬಲೂನ್ ಡೆಕೋರೇಷನ್ಸ್ ಎಲ್ಲ ಮಾಡ್ತಾಳೆ ನನ್ನ ತಂಗಿ. ಡಿಂಪಿ ಬಂದುಬಿಟ್ಟು ಅವಳ ಹೆಸರು ಹನಿಕಾ, ಬಟ್ ನಾವೆಲ್ಲ ಅವಳಿಗೆ ಡಿಂಪಲ್ ಬೀಳೋದ್ರಿಂದ ಡಿಂಪಿ ಅಂತ ಕರಿತೀವಿ. ನೆಕ್ಸ್ಟು ಇದು ಅವಳದು 4th ಇಯರ್ ಬರ್ಡೇ. ಲಾಸ್ಟ್ ಇಯರ್ ಬರ್ಡೇದು ಕೊಟ್ಟಿದ್ದ ಗಿಫ್ಟ್ ನಾನು ಆ ಬಾರ್ಬಿ ಹೌಸು, ಅದನ್ನು ಇಟ್ಕೊಂಡಿದ್ಲು ಅವಳು ಇನ್ನೂ ಅಷ್ಟು ಚೆನ್ನಾಗಿ. ಬಟ್ ನನ್ನ ಮಗ ಆಗಿದ್ದರೆ ಅದನ್ನು ಖಂಡಿತವಾಗ್ಲೂ ಅಷ್ಟು ಚೆನ್ನಾಗಿ ಇಟ್ಕೊತಿರ್ಲಿಲ್ಲ ಒಂದು ವರ್ಷದವರೆಗೂ. ನೆಕ್ಸ್ಟ್ ಡೇನೇ ಅದನ್ನು ಹಾಳು ಮಾಡಿ ಇಟ್ಬಿಟ್ಟಿರೋನು. ಡಿಂಪಿಗೂ ಅಷ್ಟೇ ಈ ಥರ ಎಲ್ಲ ಚೆನ್ನಾಗಿ ರೆಡಿ ಆಗೋದು, ಮೇಕಪ್ ಮಾಡಿಸ್ಕೊಳ್ಳೋದು ಮತ್ತು ಸೆಲೆಬ್ರೇಷನ್ಸ್ ಮಾಡೋದು, ಡ್ರೆಸ್ ಹಾಕ್ಕೊಳ್ಳೋದು ಅಂತ ಅಂದರೆ ತುಂಬ ಇಷ್ಟ. ಈಗ ನಾವೇ ಎಲ್ಲಾದರೂ ಹೊರಡ್ತಾ ಇದ್ದೀವಿ, ಇಲ್ಲ ಹೊಸ ಡ್ರೆಸ್ ತಗೊಂಡು ಹಾಕ್ಕೊಂಡು ನೋಡ್ತಿದ್ದೀವಿ ಅಂತ ಅಂದರೆ ಸಾಕು, ಅವಳು ನನಗೂ ಬೇಕು ಹೊಸ ಡ್ರೆಸ್ ಅಂತ ಕೇಳ್ತಾ ಇರ್ತಾಳೆ. ಹಾಗಾಗಿ ಅವಳಿಗೆ ರೆಡಿ ಮಾಡೋದಂತೂ ಕಷ್ಟವೇ ಇಲ್ಲ, ತುಂಬ ಈಸಿಯಾಗಿ ರೆಡಿ ಮಾಡ್ಬೋದು. ಈಗ ಕೆಲವೊಂದು ಮಕ್ಕಳು ತಲೆ ಬಾಚಿಸ್ಕೊಳ್ಳೋಕ್ಕೆ ಇಲ್ಲ ಫ್ರಾಕ್ ಹಾಕೋಬೇಕು ಅಂತ ಅಂದ್ರೇ ಅಳ್ತಾರೆ. ಬಟ್ ಏನಂದರೆ ಡಿಂಪಿ ಸ್ವಲ್ಪ ಅವಳು ಡಿಫ್ರೆಂಟು. ಫ್ರಾಕ್ ಹಾಕ್ಸ್ಕೊಳ್ಳೋದು, ತಲೆ ಬಾಚ್ಕೊಳ್ಳೋದು, ಮೇಕಪ್ ಮಾಡ್ತೀನಿ ಬಾ ಮನೆಗೆ ಅಂತ ಅಂದರೆ ಸಾಕು, ಅವಳು ಬರ್ತಾಳೆ. ಅಷ್ಟು ಅವಳಿಗೆ ಇಷ್ಟ ಮೇಕಪ್ ಮಾಡಿಸ್ಕೊಳ್ಳೋದು ಅಂತ ಅಂದರೆ. ಆ್ಯಕ್ಚುಲಿ ಹೇಳಬೇಕಂತ ಅಂದರೆ ನನ್ನ ತಂಗಿ ಮಾವ ಇದ್ರಲ್ಲ, ಅವರಿಗೆ ಡಿಂಪಿ ಅಂತ ಅಂದರೆ ತುಂಬ ಇಷ್ಟಪಡೋರು ಅವರು ಅವಳನ್ನ. ಎಲ್ಲೋ ಅಂದರೆ ಅವರು ಚಿಕ್ಕದ್ರಿಂದನೇ ಒಂದು 5 ಮಂತ್ಸ್ಗೆ ಹೋಗ್ಬಿಟ್ಲು ಅವಳು, ಅಂದರೆ ನಮ್ಮ ಮನೆಯಿಂದ ಅಲ್ಲಿಗೆ. ಹಾಗಾಗಿ ಅವರೇ ಸ್ನಾನ ಮಾಡಿಸೋದು, ಅವರೇ ಎಣ್ಣೆ ಹಚ್ಚೋದು, ಅದೆಲ್ಲ ಮಾಡಿ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು, ತುಂಬ ಮುದ್ದಾಗೂ ಬೆಳೆಸಿದ್ರು. ಬಟ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ಅವರು ತೀರ್ಕೊಂಡ್ರು. ಆದರೆ ಏನಂತ ಅಂದರೆ ಅವರಿಗೆ ತುಂಬ ಪ್ರೀತಿ ಮೊಮ್ಮಗಳು ಅಂತ ಅಂದರೆ. ಮಗಳು ಥರನೇ, ಮಗಳು ಅನ್ನೋದಕ್ಕಿಂತ ಅವ್ರ ಅಮ್ಮನ ಥರನೇ ನೋಡ್ಕೊಳ್ಳೋರು, ಅವ್ರ ಅಮ್ಮ ಅಂತ ಅನ್ನೋರು. ನಾವು ಹೋದಾಗಲೆಲ್ಲ ನೋಡ್ತಾ ಇದ್ವಲ್ಲ, ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು, ಕರ್ಕೊಬರೋದು. ತಿಂಡಿ ತಿನ್ನಲಿಲ್ಲ ಅಂತ ಅಂದರೆ ನಮ್ಮ ಮನೆವರೆಗೂ ಕರ್ಕೊಂಬಂದು ತಿಂಡಿ ತಿನ್ನಿಸ್ಕೊಂಡು, ಅಂದರೆ ನಮ್ಮ ಅಮ್ಮನ ಹತ್ರ ಸ್ವಲ್ಪ ತಿಂಡಿ ತಿನ್ನೋಳವಳು, ಹೆದರ್ಕೊಂಡು ತಿಂಡಿ ತಿನ್ನಿಸ್ಕೊಂಡು ಮತ್ತೆ ವಾಪಸ್ ಕರ್ಕೊಂಡೋಗೋರು. ಅಷ್ಟು ಇಷ್ಟ ಅವಳಿಗೆ. ಈಗ ಇದ್ದಿದ್ರೂ ಅಷ್ಟೇ ತುಂಬ ಚೆನ್ನಾಗಿ ಇನ್ನು ನೋಡ್ಕೊಂಡಿರೋರು ಅವರು. ಆಮೇಲೆ ಮಕ್ಕಳೆಲ್ಲ ಕಾಯ್ತಾ ಇದ್ರು ಈ ರೈನ್ಬೋ ಕಾನ್ಸೆಪ್ಟ್ ಕೇಕಿಗೆ. ಬಟ್ ಏನಂತ ಅಂದರೆ ಒಳಗೇನು ರೈನ್ಬೋ ಕೇಕ್ ಇರುತ್ತಲ್ಲ ಆ ಥರ ಅಲ್ಲ, ನಾರ್ಮಲ್ ಕೇಕೇ, ಮೇಲೆ ಡಿಸೈನ್ ಎಲ್ಲ ಈ ಥರ ರೈನ್ಬೋ ಕಾನ್ಸೆಪ್ಟಲ್ಲಿ ಇರಲಿ ಅಂತ ಅಂದ್ಬಿಟ್ಟು ಮಾಡಿಕೊಟ್ಟಿದ್ರು. SLJ ಬೇಕ್ರಿಲಿ ತುಂಬ ಚೆನ್ನಾಗಿ ನಾವು ಯಾವ ಡಿಸೈನ್ ಕೇಳ್ತೀವಿ, ಡಿಸೈನ್ ಅಷ್ಟು ಓಕೆ, ಒಂದು 100% ಅಲ್ಲದೇ ಇದ್ರೂ ಒಂದು 80%ವರ್ಗೂನಾದ್ರೂ ಅದನ್ನು ಮ್ಯಾಚ್ ಮಾಡ್ತಾರೆ ನಾವು ಕೊಟ್ಟಿರೋ ಅಷ್ಟು ಡಿಸೈನ್ನ. ಮತ್ತು ಕೇಕು ಅಷ್ಟೇ ತುಂಬ ಫ್ರೆಶ್ ಆಗಿರುತ್ತೆ, ಬ್ರೆಡ್ ಎಲ್ಲ. ಮಕ್ಕಳಿಗೂ ಅಷ್ಟೇ ಕೊಡ್ಬೋದು, ಅಂದರೆ ಅಲ್ಲಿ ಕೇಕ್ನ. ಈಗ ಕೆಲವೊಂದು ಬೇಕರಿಲಿ ತಂದಿದ್ದ ಕೇಕ್ಗಳು ತಿಂದ ತಕ್ಷಣ ಸ್ವಲ್ಪ ಫುಡ್ ಇನ್ಫೆಕ್ಷನ್ಸ್ ಎಲ್ಲ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ ಆ ಥರ ಆಗೋದಿಲ್ಲ. ಚೆನ್ನಾಗಿತ್ತು ಕೇಕು ಕೂಡ. ನೆಕ್ಸ್ಟು ಅವ್ರು ಚಿಕ್ಕಪ್ಪ ಕೊಡಿಸಿದ ಡ್ರೆಸ್ ಅಂತ ಅಂದ್ಬಿಟ್ಟು ಅದನ್ನು ಅಷ್ಟೇ, ಅದನ್ನು ಒಂದು ರೌಂಡ್ ಹಾಕ್ಕೊಂಡು ರೆಡಿಯಾಗಿ ಫೋಟೋ ತೆಗೆಸ್ಕೊತಾ ಇದ್ಲು. ಅಡುಗೆ ಎಲ್ಲ ರೆಡಿಯಾಗಿತ್ತು. ಚಿಕನ್ ಲಾಲಿಪಪ್ ಬೇಯ್ತಾ ಇತ್ತು.
ಏನಂದರೆ ನನಗನ್ಸಿದ್ದು ನಾವು ಏನು ಈ ಹೋಟೆಲಲ್ಲಿ 250 ಎಲ್ಲ ಕೊಟ್ಟು ತಗೊತೀವಿ ಚಿಕನ್ ಲಾಲಿಪಾಪ್ನ. ಬಟ್ ಇಲ್ಲಿ ಚೆನ್ನಾಗಿತ್ತು, ಟೇಸ್ಟು ಕೂಡ ಚೆನ್ನಾಗಿತ್ತು. ನಮ್ಗೆ ಎಷ್ಟು ಬೇಕಾದರೂ 300 ರುಪೀಸ್ಗೆ ಮನೆಯವರೆಲ್ಲ ಹೊಟ್ಟೆ ತುಂಬುವಷ್ಟು ತಿನ್ಬೋದು, ಅಷ್ಟಿರುತ್ತೆ. ನೆಕ್ಸ್ಟು ಚಿಕನ್ ಲಿವರ್ ಡ್ರೈ ರೆಡಿ ಮಾಡಿದರು. ಅದಾದಮೇಲೆ ಈ ಮೊಟ್ಟೆ ಕೋಳಿ ಸಾಂಬಾರು ಇದಂತೂ ಇದ್ದೇ ಇರುತ್ತೆ ಮ್ಯಾಂಡೇಟ್ರಿಯಾಗಿ. ಇದೆ ಚಿಕನ್ ಲಿವರ್ ಡ್ರೈ ಮಾಡಿದರು, ಮತ್ತು ಚಿಕನ್ ಬಾಯ್ಲರ್ ಕೋಳಿಲಿ ಅದೊಂದು ಚಿಕನ್ ಗ್ರೇವಿ ಥರ ಮಾಡಿದರು. ಚಿಕನ್ ಲಾಲಿಪಾಪ್ ಏನಂತ ಅಂದರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ. ಮಕ್ಕಳೆಲ್ಲ ತುಂಬ ಆಸೆ ಪಟ್ಟು ಹೋಗಿ ಬಂದು ತಿನ್ನೋದೇ ಅವರು ಕಬಾಬು, ಚಿಕನ್ ಲಾಲಿಪಪ್ಪು ಅದನ್ನೇ. ಎಲ್ಲ ಸೇರಿಕೊಂಡು ನಮ್ಮಮ್ಮ, ನಾನು, ನನ್ನ ತಂಗಿ, ಅವ್ರ ಅತ್ತೆ ಎಲ್ಲ ಸೇರಿಕೊಂಡು ರೆಡಿ ಮಾಡಿದ್ವಿ ಇದನ್ನೆಲ್ಲ. ನೆಕ್ಸ್ಟು ಮಟನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರ ಮನೆ ಹತ್ರ ಸ್ವಲ್ಪ ಜಾಗ ಇದೆ ಮುಂದೆ ಎಲ್ಲ, ಚೆನ್ನಾಗಿ ಮಾಡ್ಕೊಬೋದು. ಮಟನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಹೊರಗೇ ಸೌದೆ ಒಲೆ ಎಲ್ಲ ಹಾಕಿಬಿಟ್ಟು ಮಟನ್ ಬಿರಿಯಾನಿಗೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇನ್ನೇನು ಆಲ್ಮೋಸ್ಟ್ ಆಗೋದಕ್ಕೆ ಬಂದಿತ್ತು. ಅಷ್ಟರೊಳಗೆ ಡಿಂಪಿ ಇನ್ನೊಂದು ಡ್ರೆಸ್ಸು ಏನಂತ ಅಂದರೆ ಅವ್ರ ದೊಡ್ಡಮ್ಮ ಅಂದರೆ ನಮ್ಮ ಅಕ್ಕ ಕೊಡಿಸಿದ ಡ್ರೆಸ್ನ ಹಾಕ್ಕೊಂಡು ರೆಡಿಯಾಗಿ ಕೂತಿದ್ಲು. ನೋಡಿ, ಸೌದೆ ಒಲೆಯಲ್ಲಿ ದಮ್ ಬಿರಿಯಾನಿ ಮಾಡಿದ್ದು ತುಂಬ ಟೇಸ್ಟಿಯಾಗಿತ್ತು. ಏನಂತ ಅಂದರೆ ನಾವು ಗ್ಯಾಸಲ್ಲಿ ಮಾಡಿಕೊಂಡು ತಿನ್ನೋಕ್ಕಿಂತ ನೀವು ಒಂದ್ಸಲ ಬೇಕಿದ್ರೆ ಮಾಡಿ ನೋಡಿ. ಈಗ ಹೊರಗೆಲ್ಲ ಹೋದಾಗ ಮಾಡ್ತೀವಲ್ಲ, ಈ ಸೌದೆ ಒಲೆಯಲ್ಲಿ ಮಾಡಿದರೆ ಆ ಟೇಸ್ಟೇ ಬೇರೆ, ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಮತ್ತೊಂಥರ ನಾಟಿ ಸ್ಟೈಲಲ್ಲಿ ಚೆನ್ನಾಗಿರುತ್ತೆ. ಏನಂದರೆ ನಾವು ಎಷ್ಟೇ ಯಾವ ಥರ ಟೆಕ್ನಾಲಜಿ ಬಂದು ಯಾವ ಥರ ಚೇಂಜ್ ಆದ್ರೂ ಸಹ, ಈಗ ಪಾತ್ರೆ ತೊಳೆಯೋ ಮಿಷಿನ್ ಬಂದ್ರೂ ಸಹ ನಮಗೆ ಏನಿದೆ ಫಸ್ಟು ನಮಗೆ ಏನಿತ್ತು ಅಂದರೆ ಸೌದೆ ಒಲೆಯಲ್ಲಿ ಯಾವ ರೀತಿ ಮಾಡ್ತಾಯಿದ್ರು ಅಂಥದ್ದೇ ಇಷ್ಟ ಆಗೋದು, ಅಂಥದ್ದೇ ಟೇಸ್ಟ್ ಇರೋದು. ನೋಡಿ, ಇದೇ ಡಿಶ್ಶು ಎಲ್ಲದೂ ಕೂಡ ತುಂಬ ಟೇಸ್ಟಿಯಾಗಿ ರೆಡಿಯಾಗಿತ್ತು. ಮತ್ತು ಈ ರೀತಿ ಇತ್ತು ಡಿಂಪಿ ಬರ್ಡೇ ಸೆಲೆಬ್ರೇಷನ್ನು. ತುಂಬ ಚೆನ್ನಾಗಿತ್ತು, ಅವಳಿಗೂ ಅಷ್ಟೇ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಮತ್ತು ಅವ್ರ ದೊಡ್ಡಜ್ಜಿನೂ ಸಹ ಚಿಕ್ಕಮಂಗ್ಳೂರಿಂದ ಬಂದಿದ್ದರು. ಅವರು ಎಲ್ಲ ಬಂದು ಇದ್ದು ಹೋಗ್ತಾ ಇರ್ತಾರೆ, ಮೊಮ್ಮಕ್ಕಳನ್ನೆಲ್ಲ ನೋಡಿಕೊಂಡು. ನನ್ನ ಮಗ ಅದೇನು ರೈನ್ಬೋ ಕಾನ್ಸೆಪ್ಟಿಂದಿದೆ ಅದನ್ನೆಲ್ಲ ತಿಂದು ಖಾಲಿ ಮಾಡ್ತಾಯಿದ್ದ. ಬಟ್ ಅದು ಅಷ್ಟು ಒಳ್ಳೆಯದಲ್ಲ ಮಕ್ಕಳಿಗೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.